ಶ್ರೀ ಗುರುಭ್ಯೋ ನಮಃ. ಪೂಜ್ಯರಾದ ಗುರುಗಳಿಗೆ ನಮಸ್ಕರಿಸುತ್ತಾ, ಇದು ನಿಮ್ಮ ಚಕ್ರವರ್ತಿನಿ ಅಸ್ಟ್ರೋ ವರ್ಲ್ಡ್. ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋಂಥ ವಿಚಾರ ಬಂದು ಹೆಣ್ಣು ಮಕ್ಕಳನ್ನ ಎತ್ತಿರೋಂಥ ತಂದೆ ತಾಯಿಗೆ. ಯಾಕೆ ಅಂತಂದರೆ, ಒಂದು ಮಗುಗೆ ಹೆಣ್ಮಗುನ ಅವರು ಚಿಕ್ಕವಾಗಿಂದ ಅಪರೂಪಕ್ಕೆ ಸಾಕಿ ಬೆಳೆಸಿರ್ತೀರ. ಮತ್ತು ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ 1 ಅಥವಾ 2 ಮಕ್ಕಳಿರ್ತಾವೆ ಅಷ್ಟೇ. ಅಷ್ಟು ಅಪರೂಪವಾಗಿ ಬೆಳೆಸಿರೋ ಮಕ್ಕಳನ್ನ ನೀವು ಮದುವೆ ಮಾಡಿಕೊಡೋಕ್ಕೆ ಮುಂಚೆ ಅವರು ಹೇಗಿರ್ತಾರೆ ಅಂದರೆ, ನಿಮ್ಗೆ ಸಿಕ್ಕುವಂಥ ಹಳೆಯ ಎಂಥವರು, ಅವ್ರ ಮನೆ ಎಂಥದ್ದು, ಅವರ ಗುಣಗಳೆಂಥದ್ದು, ಅವ್ರ ವಂಶ ಎಂಥದ್ದು, ಅವ್ರು ಯಾವ ರೀತಿಯಾದಂಥ ಗುಣಗಳನ್ನ ಹೊತ್ತು ತಂದಿದ್ದಾರೆ, ಅವ್ರು ಯಾವ ಥರ ಇದ್ದಾರೆ, ಅವರ ಸ್ನೇಹಿತರು ಎಂಥವರು, ಅವರ ಸ್ನೇಹಿತರ ಇನ್ಫ್ಲೂಯೆನ್ಸ್ ಏನು. ಅಷ್ಟೇ ಅಲ್ದಿರ ನಿಮ್ಮ ಅಳಿಯ ನಿಮ್ಮನ್ನು ಹೇಗೆ ನೋಡ್ಕೋತಾರೆ, ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋತಾರೆ, ಮೊಮ್ಮಕ್ಕಳನ್ನ ಹೇಗೆ ನೋಡ್ಕೋತಾರೆ. ಎಲ್ಲೇ ಒಂದು ಸಣ್ಣ ವಿಚಾರ ಎಡವಿದ್ರೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ವಾಪಸ್ ಬರ್ತಾರೆ. ಹೆಣ್ಮಕ್ಳು ಗಂಡನ ಬಿಟ್ಟು ಮನೆಗೆ ಬಂತು ಅಂದರೆ ಸಮಾಜದಲ್ಲಿ ಮಾತಾಡೋ ವಿಧಾನ, ನೋಡೋ ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ಇದು ಒಂದು ಎಚ್ಚರಿಕೆ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಒಂದು ಹೆಣ್ಮಕ್ಳನ್ನ ನೀವು ಮದುವೆ ಮಾಡಿ ಕಳ್ಸೋಕ್ಕೆ ಮುಂಚೆನೇ ಒಂದು ಸೇಫ್ಟಿ ಮೆಷರ್ ಅಂತ ತಿಳ್ಕೊಳ್ಳಿ. ಯಾಕಂದರೆ ದೊಡ್ಡ ಜೀವನ ಇದೆ ಮುಂದೆ. ಆದರೆ ನೀವು ಚಿಕ್ಕದಾಗಿ ತಿಳ್ಕೊಳ್ಳೋ ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ದಿರನೇ ಯಾವುದೋ ಒಂದು ಭ್ರಮೆಯಲ್ಲಿ ಈಗ ವಿಡಿಯೋ ಶೂಟ್ ಮಾಡಿಸ್ತೀರಾ, ಹಾಗೆ ಏನೇನೋ ವೆರೈಟಿ ಫುಡ್ ಮಾಡಿಸ್ತೀರಾ, ಯಾರ್ಯಾರನ್ನೋ ಕರಿತೀರಾ, ಎಷ್ಟೆಲ್ಲ ಮದುವೆ ಖರ್ಚು ಮಾಡಿರ್ತೀರ. ಅದ್ರಲ್ಲಿ 1% ನೀವು ಹುಡುಗನ ಒಂದು ಹಿಂದೆ ಮುಂದೆ ತಿಳ್ಕೊಳ್ಳೋದ್ರಲ್ಲಿ ಎಡವಿದ್ದೀರಾ ಅಂದರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಇಷ್ಟು ಜನದ ಒಂದು ಫ್ಯಾಮಿಲಿಯ ಕನಸು, ಅಷ್ಟು ಜನದ ಕನಸು ನುಚ್ಚು ನೂರಾಗಿಬಿಡುತ್ತೆ. ಹಾಗಾಗಿ ನೀವು ನನ್ನ ಒಂದು ರಿಕ್ವೆಸ್ಟ್ ಇದು ಏನಂತಂದರೆ, ಮದುವೆ ಮಾಡೋಕ್ಕೆ ಮುಂಚೆನೇ ಅವ್ರು ಎಂಥವರು, ಈ ಮದುವೆ ಸೆಟ್ ಆಗುತ್ತಾ ಇಲ್ಲ, ಈ ಥರ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ನ ತಗೊಂಡು ಮದುವೆ ಮಾಡಿ. ಆ ರೀತಿಯಲ್ಲಿ ಮಾಡೋದ್ರಿಂದ ನಿಮ್ಮ ಮಕ್ಕಳು ಅಟ್ಲೀಸ್ಟ್ ಒಂದು 100 ಕಾಲ ಅವ್ರ ಸಂಸಾರ, ಅವ್ರ ಮಕ್ಕಳು ಮೊಮ್ಮಕ್ಕಳ ಜೊತೆ ಅವ್ರ ಜೀವನ ಚೆನ್ನಾಗಿರಲಿ ಅಂತ ನೀವು ಆಶಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ. ಥ್ಯಾಂಕ್ ಯು.